ವಿಘ್ನಕ್ಕೆ ವಿನಾಯಕ, ವಿಘ್ನಕ್ಕೆ ವಿನಾಯಕ, ಎಲ್ಲ ವಿಘ್ನ ನಿವಾರಣೆ ಮಾಡಂತ ನಾಯಕ ವಿನಾಯಕ, ಅವನ ದೇವಸ್ಥಾನ. ನಮ್ಮ ಸೇವೆಗೆ ಪ್ರತೀಕ ಆಂಜನೇಯ ದೇವಸ್ಥಾನ ಮತ್ತು ಆ ತಾಯಿ ಶಕ್ತಿ ದೇವತೆ. ನೆಮ್ಮದಿಗೋಸ್ಕರ ಎಲ್ಲರೂ ಕೂಡ ಇವತ್ತು ಶಕ್ತಿಯನ್ನು ಸಿಗಲಿ. ದುಃಖವನ್ನು ದೂರ ಮಾಡುವಂತ ದೇವಿ ದುರ್ಗಾದೇವಿ. ಆ ದುರ್ಗಾದೇವಿಯ ಸ್ವರೂಪಿ ಇವತ್ತು ತಾಯಿ ಲಲಿತಾಂಬೆ. ಆಕೆ ದರ್ಶನವನ್ನು ಮಾಡುವಂತ ಒಂದು ಭಾಗ್ಯ ನಮ್ಮೆಲ್ಲರಿಗೂ ಕೂಡ ತೋರಿಸ್ಕೊಟ್ಟಂತ ನಿರ್ಮಲಾನಂದ ಶ್ರೀಗಳಿಗೆ, ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಆದ್ರಿಂದ ನಾವು ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲ ಇಲ್ಲಿಗೆ ಬಂದು ನಮ್ಮ ಕಷ್ಟ ಸುಖವನ್ನು ಹೇಳಲಿಕ್ಕೆ ಸಾಧ್ಯ. ಶ್ರವಣ, ಕೀರ್ತನೆ, ಸ್ಮರಣೆ, ಪಾದ ಸೇವೆ, ಅರ್ಚನೆ, ವಂದನೆ, ಶರಣಗಾತಿ ಮುಖ್ಯ ಮತ್ತು ಆತ್ಮನಿವೇದನೆ ಇವೆಲ್ಲ ಕೂಡ ದೇವಸ್ಥಾನಗಳಲ್ಲಿ ನಾವು ಬಂದು ನಾವು ಮಾಡ್ತಾ ಇದ್ದೇವೆ. ಇವತ್ತು BGS ಅಂತ ನಾವು ಕರೀತೇವೆ, ಬಾಲಗಂಗಾಧರ ಸ್ವಾಮೀಜಿ ಅಂತ. ಅದಕ್ಕೆ ಮತ್ತೊಂದು ಹೆಸರು ಅಂದ್ರೆ B ಅಂದ್ರೆ ಭಕ್ತಿ, J ಅಂದ್ರೆ ಜ್ಞಾನ, S ಅಂದ್ರೆ ಸಂಗಮ. ಭಕ್ತಿಯ ಜ್ಞಾನದ ಸಂಗಮ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದ್ರೆ ನಾನು ಶ್ರೀಗಳು ಅಲ್ಲಿ ಉಜ್ಜಯಿನಲ್ಲಿ ಹೋಗಿ ಕಾಲಭೈಶ್ವರನ ದೇವಸ್ಥಾನನ ಅಲ್ಲಿ ಪ್ರಾರ್ಥನೆಯಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ನೀವು ಎಷ್ಟು ಜನ ಹೋಗಿದ್ರೆ ಅಲ್ಲಿ ಹೋಗಿ ನೀವು ನೋಡ್ಬೇಕು. ಆ ದೇವಿಗೆ ಎಷ್ಟು ನಾವು ಅಲ್ಲಿ ಲಿಕ್ಕರ್ ತಗೋತದೆ, ಅಂದ್ರೆ ಲಿಕ್ಕರ್, ವೈನೋ, ವಿಸ್ಕಿನೋ ತಗೋತಾ ಇರ್ತದೆ. ನೀವು ಎಷ್ಟು ಹಾಕಿದ್ರು ಅದು ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಗೋದಿಲ್ಲ. ಆ ದೇವಿಯ ಸ್ವರೂಪ ಎಷ್ಟಿದೆ ಅಂತ ಅಲ್ಲಿ ನಮ್ಮ ದೊಡ್ಡ ಸ್ವಾಮಿಗಳು ಹೋಗಿ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ನಾನು 2-3 ಬಾರಿ ನನ್ನ ಕುಟುಂಬ ಕರ್ಕೊಂಡು ಹೋಗಿದ್ದೆ. ನೀವು ಹೋಗ್ಬೇಕಲ್ಲಿ ಮಹಾಕಾಲೇಶ್ವರ ಆಗ್ದಲ್ಲಿ ಪಕ್ಕದಲ್ಲಿ ಒಂದು 10 ಕಿಲೋಮೀಟರ್ ಅದಿದೆ, ಅಲ್ಲಿಗೆ ಹೋಗ್ಬೇಕು. ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದೆ. ನ್ಯೂ ಜೆರ್ಸಿಲೂ ದೇವಸ್ಥಾನ ಮಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ. ಅಲ್ಲೂ ಕೂಡ ಜಾಗವನ್ನು ತೆಗೆದುಕೊಂಡು ನ್ಯೂ ಜೆರ್ಸಿಲಿ ದೇವಸ್ಥಾನ ಮಾಡ್ತಾ ಇದ್ದಾರೆ. ಆ ಜಾಗ ಕೊಡಿಸೋರಿಗೆ ಕರೆಸಿ ಮೊನ್ನೆ ತಾನೇ ನಾನು ಸನ್ಮಾನ ಕೂಡ ನಾನು ಮಾಡಿಸ್ದೆ, ನಮ್ಮ ಬಾಬು ಕಿಲಾರಿ ಬಾಬು ಅವ್ರಿಗೆ. ಸೊ ಹಂಗೆ ಇವತ್ತು ಅನೇಕ ಭಾಗದಲ್ಲಿ, ದೆಹಲಿಯಲ್ಲಿ, ಬೇರೆ ಬೇರೆ ಕಡೆ, ತಮಿಳುನಾಡಲ್ಲಿ, ತಿರುಪತಿಲೆಲ್ಲ ಕೂಡ ಇವತ್ತು ಬಹಳ ವ್ಯಾಪಕವಾಗಿ ಹರಡ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಮಠ ಇವತ್ತು ಎಲ್ಲ ಧರ್ಮದವ್ರಿಗೂ ಇವತ್ತು ಇದೆ, ಎಲ್ಲ ಜಾತಿಯವ್ರಿಗೂ ಇದೆ. ಇಲ್ಲಿ ನಾನು ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕೋಸ್ಕರ ಹಾಸ್ಟೆಲ್ ವಿಚಾರಿಸ್ತಾ ಇದ್ದೆ. ನಾನು ಎಲ್ಲ ಜಾತಿಯವರು ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ. ಯಾರು ಬಡವ್ರಿಗೆ ಶಕ್ತಿ ಇಲ್ಲ ಅವ್ರಿಗೆಲ್ಲ ಕೂಡ ಇವತ್ತು ಅವಕಾಶ ಸಿಗ್ತಾ ಇದೆ. ಆದ್ರಿಂದ ಇದೊಂದು ಬಹಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ತಮಗೂ ನಾನು ಕೇಳೋದಿಷ್ಟೇ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ನಿಮ್ಮ ಬದುಕಿನಲ್ಲಿ ನೀವು ಕೂಡ ಒಂದು ಶಾಶ್ವತವಾದಂತ ಏನಾದರೂ ಗುರ್ತಂತ ಕೆಲಸ ನಿಮ್ಮ ಕುಟುಂಬಕ್ಕಾಗಲಿ, ಸಮಾಜಕ್ಕಾಗಲಿ ದಾನ ಮಾಡೋಂಥ ಕೆಲಸ ಕೂಡ ತಾವು ಮಾಡಬೇಕು. ನೀವೇನಾದ್ರು ದಾನ ಮಾಡಿದ್ರೆ ಏನು ಉಳಿದಿಲ್ಲ. ಈಗ ನಮ್ಮ ದೇಹ ಇದೆ, ನಿಮ್ಮ ದೇಹ ಇದೆ, ನಾವೆಲ್ಲ ಇದ್ದೇವೆ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಗುರುಗಳು ಒಂದು ಮಾತು ಹೇಳ್ಕೊಟ್ಟಿದ್ರು, ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರ ಇದಂ ಶರೀರಂ ಅಂತ. ಅಂದ್ರೆ ಈ ಮರ ಇದೆಯಲ್ಲ, ಮರಕ್ಕೆ ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಹಣ್ಣು ಕೊಡ್ತದೆ, ಮರ ಕೊಡ್ತದೆ, ನೆರಳು ಕೊಡ್ತದೆ, ಸೌದೆ ಕೊಡ್ತದೆ, ಅದಕ್ಕೇನು ಬೇರೆ ತೊಲೆ ಕಂಬಗಳು ಕೊಡ್ತದೆ, ಅದಕ್ಕೇನು ವೈಯಕ್ತಿಕವಾಗಿ ಏನು ಲಾಭ ಇಲ್ವಂತೆ. ಈ ಹಸು ಅದಕ್ಕೇನು ಸ್ವಂತ ಇಲ್ಲ, ಹಾಲು ಕೊಡ್ತದೆ, ಮೊಸರು ಕೊಡ್ತದೆ, ಗೊಬ್ಬರ ಕೊಡ್ತದೆ, ಹೊಲ ಉಳ್ಬೋದು, ಒಳ ಎತ್ಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಅದಕ್ಕೇನು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ. ಹಂಗೆ ಈ ನದಿನೂ ಕೂಡ, ಈ ನೀರು, ಈ ಕಾವೇರಿ ನದಿ ಹರಿತಾ ಇದ್ದಾಳೆ, ಅದಕ್ಕೇನೂ ಪ್ರಯೋಜನ ಇಲ್ಲ. ನಮ್ಗೆ ಕುಡಿಯೋಕೆ ನೀರು, ಫ್ಯಾಕ್ಟ್ರಿಗಳ ನೀರು, ದನಕರುಗಳ ನೀರು, ಹಕ್ಕಿ ಪ್ರಾಣಿ ಪಕ್ಷಿಗೆಲ್ಲ ನೀರು ಎಲ್ಲ ಕೂಡ ಸಮಾಜಕ್ಕೆ. ಹಂಗೆ ಈ ದೇಹ ಕೂಡ ನಾವೆಷ್ಟು ಊಟ ಮಾಡಕ್ ಸಾಧ್ಯ? ನಾನು ಎಷ್ಟು ಬೇಕಾದ್ರೂ 10 ಲಕ್ಷ ಸಂಪಾದನೆ ಮಾಡ್ಬೋದು, 5 ಲಕ್ಷ ಮಾಡ್ಬೋದು, 1 ಲಕ್ಷ ಮಾಡ್ಬೋದು. ಎಷ್ಟು ಊಟ ಮಾಡ್ಲಿಕ್ಕೆ ಸಾಧ್ಯ? ಒಂದು 10,000 ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ ತಿಂಗಳಿಗೆ, ಇಲ್ಲ 500 ರೂಪಾಯಿ ಮೇಲೆ ಊಟ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಸಮಾಜದಲ್ಲಿ, ನಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಹಾಯವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಕೂಡ ದೇವಸ್ಥಾನಕ್ಕೆ ಬರ್ತೀರಿ, ನಿಮ್ಮ ಮಠ ಕಾಪಾಡ್ತೀರಿ, ನಿಮ್ಮ ಧರ್ಮಕ್ಷೇತ್ರ ಕಾಪಾಡ್ತೀರಿ. ಕೈಯನ್ನ ಬಹಳ ಶುದ್ಧೆಯಿಂದ ಮನಸ್ಸಿಂದ ಒಂದು 10 ರೂಪಾಯಿನೇ ದಾನ ಮಾಡಿ, ಅದೇ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗ್ತದೆ ಅನ್ನೋದು ನನಗೆ ನಂಬಿಕೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಕೆಲಸವನ್ನು ಮಾಡಬೇಕು. ಬಹಳ ಶಕ್ತಿಶಾಲಿಯಾಗಿ ದೇವಸ್ಥಾನ ಇವತ್ತು ಇಲ್ಲಿ ಬೆಳ್ಕೊಂಡು ಬರ್ತಾ ಇದೆ. ಇದನ್ನು ಕಾಪಾಡಬೇಕು.
ನಾವು ಕಷ್ಟ ಬಂದಾಗ ಮಾತ್ರ ದೇವಸ್ಥಾನ ಬಳಿ ಹೋಗ್ತೇವೆ. ಸುಖದಲ್ಲೂ ಹೋಗ್ಬೇಕು, ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಹೋಗ್ಬೇಕು. ನಮ್ಮ ಯಶಸ್ಸನ್ನು ನೋಡಿದಾಗ ಆ ದೇವಸ್ಥಾನದಲ್ಲಿ ಋಣವನ್ನು ತೀರ್ಸಕ್ಕೆ ಹೋಗ್ಬೇಕು. ಭೀಷ್ಮ ಧರ್ಮರಾಯನು ಒಂದು ಮಾತು ಹೇಳ್ತಾರೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತು ದೇವರ್ಷಿ ಮನಿ ಜಯಂತೇಭ್ಯಂ ತೇಭ್ಯಸ್ಥ ಧರ್ಮತ. ಅಂದ್ರೆ ಹುಟ್ಟುವಾಗ 4 ಋಣದಿಂದ ಹುಟ್ಟರಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ, ಒಂದು ಗುರುವಿನ ಋಣ. ಆ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಹಂಗೆ ನಿಮ್ಗೆಲ್ಲ ಸಿಕ್ಕಿರೋಂಥ ಅವಕಾಶದಲ್ಲಿ ನಿಮ್ಮ ಋಣವನ್ನ ತಂದೆ ತಾಯಿಗಾಗ್ಲಿ, ಸಮಾಜಕ್ಕಾಗಲಿ, ಗುರುಗಾಗ್ಲಿ, ದೇವರಿಗಾಗ್ಲಿ ಋಣವನ್ನ ತೀರಿಸಬೇಕಾದ್ರೆ ತಾವೆಲ್ಲ ಸೇರಿ ಧರ್ಮದಿಂದ ತೀರಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ದೇವಸ್ಥಾನದಲ್ಲಿ ಅರ್ಚಕರಿರ್ತಾರೆ. ಅರ್ಚಕರ ಹತ್ರ ನೀವೇನು ಕೇಳ್ಕೋಬೇಕಾದ ಅವಶ್ಯಕತೆ ಇಲ್ಲ. ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ. ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರ ಕಾಣಬಹುದಂತೆ. ಆದರೆ ಅರ್ಚಕ ಇಲ್ಲದವರು ಕೂಡ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ. ನೇರವಾಗಿ ನಿಮ್ಮ ನೋವು, ನಿಮ್ಮ ದುಃಖವನ್ನು ಹೇಳ್ಕೊಳ್ಳೋಕ್ಕೆ ಈ ದೇವಾಲಯನ ನಮ್ಮ ಶ್ರೀಗಳು ಕಟ್ಟಿದ್ದಾರೆ. ಇದನ್ನ ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗೋಣ. ಸೊ ಧರ್ಮಕ್ಕೆ ತಲೆಬಾಗಬೇಕೆ ಹೊತ್ತು ದುಷ್ಟರಿಗಲ್ಲ. ಅರಮನೆ ಸ್ಥಾನದಲ್ಲಿ ಇವತ್ತು ಸರ್ಕಾರ ಇದೆ, ಗುರುಮನೆ ಸ್ಥಾನದಲ್ಲಿ ನಮ್ಮ ಮಠ ಇದೆ. ಹಂಗೆ ಅರಮನೆನೂ ಕಾಪಾಡಬೇಕು, ಗುರುಮನೆನೂ ಕಾಪಾಡಬೇಕು. ಆದ್ರಿಂದ ನಮ್ಮ ಸಮಾಜದ ಮೌಲ್ಯಗಳನ್ನ ನಾವೆಲ್ಲ ಎತ್ತಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಬಂದು ಅನೇಕ ವಿಚಾರಗಳನ್ನು ಹಂಚ್ಕೊಳ್ತೇನೆ. ನಾನು ನಿಮ್ಮ ಪ್ರತಿನಿಧಿಯಾಗಿ, ಬೆಂಗಳೂರಿನ ಒಬ್ಬ ಮಂತ್ರಿಯಾಗಿ ನಾನು ಕೂಡ ಈ ಭಾಗದಲ್ಲಿ ನನ್ನ ಚಿಕ್ಕ ಬಾಲ್ಯ ವಯಸ್ಸಿನಲ್ಲಿ ಓಡಾಡಿ ಎಲ್ಲರೂ ಕೂಡ ಬಲ್ಲೆ. ಎಲ್ಲ ನನ್ನ ಇಲ್ಲಿರುವಂತ ಎಲ್ಲ ನನ್ನ ತಾಯಿಂದಿರ, ನಿಮ್ದೇನು ಬೇಡ, ನನಗೆ ನಿಮ್ಮ ಹಣ ಬೇಡ, ನಿಮ್ಮ ಕಾಸು ಬೇಡ, ಇನ್ನೊಂದು ಬೇಡ, ನಿಮ್ಮ ಆಶೀರ್ವಾದ ಈ ಮಗನ ಮೇಲೆ, ನಿಮ್ಮ ತಮ್ಮನ ಮೇಲೆ ಇರಲಿ ಅಂತೇಳಿ ನಾನು ಕೈ ಮುಗಿದು ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಇನ್ನು ಬೇರೆ ಸಂದರ್ಭದಲ್ಲಿ ನಿಮ್ಮೆಲ್ಲ ಭೇಟಿಯನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ಮತ್ತೊಂದೇ ನಾನು ಇನ್ನೊಂದು ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ, ವಿಶೇಷವಾಗಿ ಶ್ರೀಗಳಿಗೆ ಮತ್ತು ವೇದಿಕೆಯಲ್ಲೆಲ್ಲ ಗಣ್ಯರಿಗೆ, ಪರಮೇಶ್ವರ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತಾರೆ, ವೆಂಕಟೇಶ್ವರ ಕರಿಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತಾರೆ. ಹಂಗೆ ಗಂಗೆ ಪುತ್ರನ ಭೀಷ್ಮನ ಕರಿಬೇಕಾದ್ರೆ ಗಂಗಾಪುತ್ರ ಅಂತ ಹೇಳ್ತಾರೆ. ಇವತ್ತು ಆವತ್ತಿನ ಕಾಲದಲ್ಲಿ ಬೇರೆ ಧರ್ಮರಾಯನ ಅಣ್ಣ ತಮ್ಮದಿರು ಕೂಡ ಅವರ ತಾಯಿ ಹೆಸರೇ ಇಟ್ಕೊಂಡು ಕರಿತಿದ್ದು, ಕೋಂತಿ ಮಕ್ಕಳು ಅಂತ ಕರಿತಿದ್ದು, ಇವೆಲ್ಲ ಕೂಡ ಇತಿಹಾಸ ಈ ದೇಶದಲ್ಲಿದೆ. ಹೆಣ್ಣು ಕುಟುಂಬದ ಕಣ್ಣು. ಹಂಗೆ ಕೊನೆಗೆ ಗೌರಿ ಗಣೇಶ ಹಬ್ಬ ಬರ್ತದೆ. ಗಣೇಶನ್ ಮದುವೆ ಆಗಲಿಲ್ಲ, ಮೊದಲು ತಾಯಿ ಗೌರಿ ಹಬ್ಬ, ಆಮೇಲೆ ಗಣೇಶನ ಹಬ್ಬ ನಾವು ಮಾಡ್ತೇವೆ. ಅದನ್ನ ಗೌರಿ ಗಣೇಶ ಅಂತ ನಾವು ಕರಿತೇವೆ. ಇದೇ ಈ ದೇಶದ ಶಕ್ತಿ. ಸೊ ಹಂಗೆ ನಾವು ಮೊದಲು ಹೆಣ್ಣಿಗೆ ಪ್ರಾತಿನಿಧ್ಯವನ್ನು ಕೊಡ್ತೇವೆ. ಹಂಗೆ ಇವತ್ತು ಮಹಾಗಣಪತಿ ಆಂಜನೇಯನ ದೇವಸ್ಥಾನ ಜೊತೆಯಲ್ಲಿ ಮಾತಾ ಲಲಿತಾಂಬಿಕಾ ದೇವಾಲಯದ ಲೋಕಾರ್ಪಣೆಯನ್ನ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬೇಕು, ಶಾಂತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮ ನಿರ್ಮಲಾನಂದ ಶ್ರೀಗಳು ಒಂದು ಹೊಸ ಹೆಜ್ಜೆಯನ್ನ, ಮಹಾಲಕ್ಷ್ಮಿ ಲೇಔಟಲ್ಲಿ 100 ದೇವಸ್ಥಾನ ಇದೆ, 1-2 ಅಲ್ಲ. ಈ ಒಂದು ಮಹಾಲಕ್ಷ್ಮಿ ಲೇಔಟ್ಗೆ ಒಂದು ದೊಡ್ಡ ಆಕರ್ಷಣೆ ಇದೆ ಅಂತ ನಾನೀಗಾಗಲೇ ಹೇಳ್ತೇನೆ. ಇವತ್ತು ಕಟ್ಟಿಸಿದ್ದಾರೆ. ಬಹುಶಃ ನಾನು ಆಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತೇನೆ, ಭಕ್ತಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಇವತ್ತು ವಿವಿಧ ರೀತಿಯಲ್ಲಿ ನಾವು ದೇವರುಗಳನ್ನ, ನಾವು ಹೆಸರನ್ನ ನಾವು ಕಾಣ್ತೇವೆ. 3 ಕೋಟಿ ದೇವತೆಗಳಿದೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ನಾನು ಅದನ್ನ ಲೆಕ್ಕ ಹಾಕಕ್ಕೆ ಹೋಗುದಿಲ್ಲ. ನಮ್ಮ ಕಣ್ಣಿಗೆ 100 ದೇವರುಗಳು ಕಾಣ್ತದೆ. ಆದರೆ ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ 100 ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಹಂಗೆ ನಾವು ದೇವರನ್ನ ವಿವಿಧ ರೀತಿಯಲ್ಲಿ, ವಿವಿಧ ರೂಪದಲ್ಲಿ ನಾವು ಕಾಣ್ತೇವೆ. ಇವತ್ತು ಆಂಜನೇಯ ದೇವಸ್ಥಾನ, ಯಾಕೆ ಆಂಜನೇಯ ದೇವಸ್ಥಾನ ಬಂತು ಇಲ್ಲಿ? ಇಲ್ಲಿಲ್ಲ ಮಹಾಲಕ್ಷ್ಮಿ ಲೇಔಟಲ್ಲಿ ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆ, ಕೆಳಗಡೆ ಇನ್ನೊಂದಿದೆ. ಇಲ್ಲಿಂದ ಮೈಸೂರು ಹೋಗ್ಬೇಕಾದ್ರೆ ನೋಡಿ, ಅಲ್ಲಿ ಪ್ರಾರಂಭದಲ್ಲಿ ನಮ್ಮ ಮೈಸೂರು ರೋಡಲ್ಲಿ ಪ್ರಾರಂಭದಲ್ಲಿ
ಆ ದೇವಸ್ಥಾನ ಹೆಸರೇನು? ಮಾರುತಿ ಬಂಡಿ ಅಲ್ಲ, ಅದಕ್ಕೆ ಕಡೆ ಇನ್ನೊಂದು ದೇವಸ್ಥಾನ, ಗಾಳಿ ಆಂಜನೇಯ ದೇವಸ್ಥಾನ. ಅದಾದ್ಮೇಲೆ ಕೆಂಗರಿತವು, ಅದಾದ್ಮೇಲೆ ಬಿಡಿತವು, ಅದಾದ್ಮೇಲೆ ಕೆಂಗಲ್ಲು, ಹಿಂಗೆ ಏಕ ಇದೆ. ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ. ಇದು ನನಗೆ ಇವರು ಬಾಲಗಂಗಾಧರ ಸ್ವಾಮೀಜಿಯವರು ಹೇಳ್ಕೊಟ್ಟು ಪಾಠ ಇದೆ. ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ. ಎಲ್ಲೋ ರಾಮನ ತಂದೆ ದೇವಸ್ಥಾನ ಇಲ್ಲ, ರಾಮನ ದೇವಸ್ಥಾನಕ್ಕಿಂತ ಜಾಸ್ತಿ ರಾಮನ ಬಂಟ ಆಂಜನೇಯ ದೇವಸ್ಥಾನ ಇದೆ. ಯಾಕೆ ಅಂತಂದ್ರೆ ಆಂಜನೇಯ ಒಬ್ಬ ಸಮಾಜ ಸೇವಕ. ಎಲ್ಲ ಸಂದರ್ಭದಲ್ಲೂ ಕೂಡ ಸಮಾಜಕ್ಕೆ ಸೇವೆಯನ್ನು ಮಾಡಿ ಒಂದು ತಂದೆಯಾದಂತಹ ಒಂದು ವೈಶಿಷ್ಟ್ಯವಾದಂತಹ ಗುಣಗಳನ್ನು ಹೊಂದಿಕೊಂಡು ಈ ರಾಮನ ಸೇವೆ, ಸಮಾಜದ ಸೇವೆ ಎರಡು ಕೂಡ ಬಹಳ ಭಕ್ತಿಯಿಂದ ಇವತ್ತು ಆತ ಗುರುಸ್ಕೊಂಡೋದಕ್ಕೆ ಇವತ್ತು ನಾವೆಲ್ಲ ಆಂಜನೇಯ ದೇವಸ್ಥಾನ ನಾವೆಲ್ಲ ಕಟ್ಕೊಂಡು ಅವನ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನೀವು ಇಲ್ಲಿ ಬಹಳ ಜನ ಭಕ್ತಿಯಿಂದ ಬಂದಿದ್ದೀರಿ. ಬಹಳ ಪರಿಸರ ಬಹಳ ಚೆನ್ನಾಗಿ ಶ್ರೀಗಳು ಕಟ್ಟಿದ್ದಾರೆ. ಈ ದೇವಸ್ಥಾನಕ್ಕೆ ನಾನು ಇಲ್ಲಿ ಪ್ರವೇಶ ಮಾಡಿದ ತಕ್ಷಣ ಕುಂಭವನ್ನ ಅರ್ಪಿಸಲಿಕ್ಕೆ ನಿಮ್ಮೆಲ್ಲರ ಪರವಾಗಿ ಒಬ್ಬ ಪ್ರತಿನಿಧಿಯಾಗಿ, ಒಬ್ಬ ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ, ಒಬ್ಬ ಭಕ್ತನಾಗಿ ಅಲ್ಲಿ ಹೋಗಿ ಆ 3 ಕುಂಭಗಳನ್ನ ಮಾಡಿದಾಗ ಇಲ್ಲಿ ದೈವಿಯ ಸ್ವರೂಪ, ದೇವರ ಭಕ್ತಿ ಇಲ್ಲಿ ಹೆಚ್ಚಿಗೆ ಕಾಣ್ತಾ ಇದೆ. ಇವತ್ತು ಅಕ್ಕಿ ಒಂದ್ ಕಡೆ ಇತ್ತು, ಇನ್ನೊಂದ್ ಕಡೆ ಅರಿಶಿನ ಒಂದ್ ಕಡೆ ಇತ್ತು. ಆ ಅಕ್ಕಿ ಅರಿಶಿನ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಯ್ತು. ಹೆಣ್ಣು ಒಂದ್ ಕಡೆ ಇತ್ತು, ಗಂಡು ಒಂದ್ ಕಡೆ ಇರ್ತದೆ. ಅವೆರಡು ಸೇರಿದ ತಕ್ಷಣ ವಧುವರರಾಗ್ತಾರೆ. ಹಂಗೆ ಇವತ್ತು ನಿಮ್ಮ ಭಕ್ತಿ ಭಗವಂತನಿಗೆ ಯಾವ್ದಾದ್ರು ಒಂದು ಜಾಗದಲ್ಲಿ ನಿಮ್ಮ ಕಷ್ಟ ಸುಖಗಳನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ, ನಿಮ್ಮಲ್ಲಿ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ, ನಿಮ್ಮ ದುಃಖವನ್ನು ಹಂಚಿಕೊಳ್ಳಿಕ್ಕೆ, ಇಲ್ಲ ಮನೆ ಒಳಗಡೆ ಇರುವಂತಹ ಸಣ್ಣ ಗುಡಿ ಆಗಿರ್ಬೋದು, ಈ ದೇವಸ್ಥಾನ ಆಗಿರ್ಬೋದು, ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಸೇರಿ ಒಂದು ಜಾಗಗಳನ್ನ ಹುಡುಕೊಳ್ತಾ ಇದ್ದೇವೆ. ಕೆಲವು ಬಹಳ ದೂರ ನಾವು ಹೋಗ್ತೇವೆ. ಕೊನೆಗೆ ನಮ್ಗೆ ನೆಮ್ಮದಿ ಬೇಕು, ಪ್ರಾರ್ಥನೆ ಬೇಕು ಅಂತೇಳಿ ಬಹಳ ದೂರದಲ್ಲಿ ನಾವು ಹೋಗ್ತೇವೆ. ಇವತ್ತು ಮನಸ್ಸಿಗೆ ಹಸುವ ಇದು ಮನಸ್ಸಿಗೆ ಏನಾದ್ರು ಒಂದು ದುಃಖ ಆದಾಗ, ಸಂತೋಷ ಆದಾಗ ಇನ್ನೇನ್ ಜಾಗ ನಮಗೆ ಎಲ್ಲಿ ನಮ್ಗೆ ನಂಬಿಕೆ ಇರ್ತದೋ ಆ ಜಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಇವತ್ತು ತಮ್ಮ ನಾನು ಕೇಳ್ಕೊಳ್ಳೋದು ಇಷ್ಟೇ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆದ್ರೆ ನಿಮಗೆ ಕೊಡುವಂತ ಒಂದು ಅವಕಾಶದಲ್ಲಿ ನೀವೇನ್ ಮಾಡ್ತೀರಿ ಅಂತ ಬಹಳ ಮುಖ್ಯ. ಇವರು ಹಿರಿಯರು ಹೇಳಿದ್ದಾರೆ, ಮನೆ ಹುಷಾರು ಮಠ ಹುಷಾರು ಅಂತೇಳಿ. ನಮ್ಮ ಮನೆಗಳನ್ನ ನಾವು ಯಾವ ರೀತಿ ಕಾಪಾಡ್ತೀವೋ ಹಂಗೆ ನಮ್ಮ ಮಠಗಳನ್ನು ಕೂಡ ನಾವು ಕಾಪಾಡಬೇಕು. ನಮ್ಮ ದೇವಸ್ಥಾನಗಳನ್ನ ಹೋದ ತಕ್ಷಣ ನಾವು ಯಾಕೆ ಈ ಒಂದು ಮಂಗಳಾರತಿಗೆ ಒಂದು 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಯಾಕೆ ಹಾಕ್ತೀವಿ? ನಮ್ಮಲ್ಲಿರೋ ಏನು ಶಕ್ತಿಯನ್ನ ಇನ್ನ 100 ಜನಕ್ಕೆ ಅವಕಾಶ ಸಿಕ್ಲಿ ಅಂತ ನಮ್ಗೆ ಆಸೆ ಬಹಳ ದೊಡ್ಡದಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೋಬಿಗೆ 100 ರೂಪಾಯಿ ಸಿಕ್ಕರೆ ಸಾಕು. 100 ಸಿಕ್ಕಿದ ತಕ್ಷಣ 1000 ಸಿಕ್ಲಿ ಅಂತಾರೆ, 1000 ಸಿಕ್ಕಿದ ತಕ್ಷಣ ಲಕ್ಷ ಸಿಕ್ಲಿ ಅಂತಾರೆ, ಲಕ್ಷ ಸಿಕ್ಕಿದ ತಕ್ಷಣ ಕೋಟಿ ಸಿಕ್ಲಿ ಅಂತಾರೆ, ಕೋಟಿ ಸಿಕ್ಲಿ ಅಂದ ತಕ್ಷಣ ಯಾವ್ದಾದ್ರು ಒಂದು ದೊಡ್ಡ ಅಧಿಕಾರ ಬರಲಿ ಅಂತ ಕೇಳ್ತಾರೆ, ಅಧಿಕಾರ ಬಂದ ತಕ್ಷಣ ಇನ್ನೂ ಒಂದು ಚಕ್ರಪತಿ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಹಂಗೆ ಇವತ್ತು ಇನ್ನ ಏನಾದ್ರು ದೊಡ್ಡ ತಕ್ಷಣ ಕೊನೆ ದೇವಲೋಕಕ್ಕೆ ಹೋಗಿ ಬರೋಣ ಅಂತ ಅವ್ರು ಪ್ರಯತ್ನವನ್ನು ಮಾಡ್ತಾರೆ. ಕೊನೆಗೆ ಆಸೆಗೆ ಕೊನೆ ಇಲ್ಲ. ಸೊ ಆದ್ರಿಂದ ನಮ್ಮ ಆಸೆಗಳನ್ನೆಲ್ಲ ಒಂದ್ ಕಡೆ ಬದಿಗಿಟ್ಟು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳೊಬ್ಬರು ಹೇಳಿದ್ದಾರೆ. ಹಂಗೆ ಮಾನವ ತತ್ವ ನಮ್ಮ ಧರ್ಮದಲ್ಲಿ ಯಾವುದೇ ಜಾತಿ ಇರೋದು, ನಮ್ಮಲ್ಲಿ ಮಾನವೀಯತೆಯನ್ನ ನಾವು ಉಳಿಸ್ಕೊಂಡು ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಆಸೆಗೆ ಯಾವತ್ತೂ ಕೂಡ ಕೊನೆ ಇಲ್ಲ. ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರೆಲ್ಲ ಸೇರಿದ್ದೀರಿ. ಇವತ್ತು ಪ್ರಯತ್ನ ನಾವು ನೀವೆಲ್ಲ ಬೇಕಾದಷ್ಟು ಬೆಳಗ್ಗೆ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ನಮ್ಮ ಪ್ರಯತ್ನಗಳು ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ನಂಬಿಕೆ.
ಸೊ ಹಂಗೆ ನಿಮ್ಮ ಕಷ್ಟ ಸುಖಗಳಲ್ಲಿ ಬೇಗ ಯಶಸ್ಸನ್ನು ಕಾಣಬೇಕಾದ್ರೆ ಪ್ರಾರ್ಥನೆ. ಸೊ ಆ ಪ್ರಾರ್ಥನೆಯ ಸ್ವರೂಪಕ್ಕೆ ಇಲ್ಲಿ ಬಂದು ಈ ದೇವರ ಸನ್ನಿಧಿಗೆ ಬಂದು ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶವನ್ನ ನಮ್ಮ ನಿರ್ಮಲಾನಂದ ಶ್ರೀಗಳು ಇವತ್ತು ನಿಮಗೆ ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಭಕ್ತಾದಿಗಳ ಪರವಾಗಿ ಇಂಥ ದೊಡ್ಡ ಭವ್ಯವಾದಂತಹ ಈ ದೇವಸ್ಥಾನವನ್ನು ಕಟ್ಟಿ ವಿಘ್ನಕ್ಕೆ ವಿನಾಯಕ, ವಿಘ್ನಕ್ಕೆ ವಿನಾಯಕ, ಎಲ್ಲ ವಿಘ್ನ ನಿವಾರಣೆ ಮಾಡಂತ ನಾಯಕ ವಿನಾಯಕ, ಅವನ ದೇವಸ್ಥಾನ, ನಮ್ಮ ಸೇವೆಗೆ ಪ್ರತೀಕ ಆಂಜನೇಯ ದೇವಸ್ಥಾನ ಮತ್ತು ಆ ತಾಯಿ ಶಕ್ತಿ ದೇವತೆ ನೆಮ್ಮದಿಗೋಸ್ಕರ ಎಲ್ಲರೂ ಕೂಡ ಇವತ್ತು ಶಕ್ತಿಯನ್ನು ಸಿಗಲಿ. ದುಃಖವನ್ನು ದೂರ ಮಾಡುವಂತ ದೇವಿ ದುರ್ಗಾದೇವಿ, ಆ ದುರ್ಗಾದೇವಿಯ ಸ್ವರೂಪಿ ಇವತ್ತು ತಾಯಿ ಲಲಿತಾಂಬೆ, ಆಕೆ ದರ್ಶನವನ್ನು ಮಾಡುವಂತ ಒಂದು ಭಾಗ್ಯ ನಮ್ಮೆಲ್ಲರಿಗೂ ಕೂಡ ತೋರಿಸ್ಕೊಟ್ಟಂತ ನಿರ್ಮಲಾನಂದ ಶ್ರೀಗಳಿಗೆ, ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಆದ್ರಿಂದ ನಾವು ಒಳ್ಳೆ